ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂತಹ ನೆಟ್ ಡಿಸೈನ್ ಬ್ಲೌಸ್ನ ನಾನು ತೋರಿಸ್ಕೊಡ್ಲಾತ ನೋಡ್ರಿ. ಸಿಂಪಲ್ ಇದ್ದರೂ ಕೂಡ ನೋಡ್ಲಾಕ ಲುಕ್ ಆಗಿ ಕಾಣಿಸ್ತದೆ ನೋಡ್ರಿ. ಬ್ಲೌಸ್ ಲೆಂತ್ ಬಂದುಬಿಟ್ಟು 14.5 ಇತ್ತು ನೋಡ್ರಿ. ಒಂದು ಇಂಚ್ ಎಕ್ಸ್ಟ್ರಾ ಮಾಡಿ ನಾನು 15.5 ಇಂಚ್ಗೆ ಮಾರ್ಕ್ ಮಾಡ್ಕೊಳಕತ್ತೀನಿ ನೋಡ್ರಿ. ಹಾಗೆ ಬ್ಲೌಸ್ದ ಅಗಲ ನಾನು 11.5 ಇಂಚ್ಗೆ ಮಾರ್ಕ್ ಮಾಡೀನಿ ನೋಡ್ರಿ. ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ನ ಡಿಸೈನ್ ತೋರಿಸ್ಲಾಕತ್ತೇನೆ ನೋಡ್ರಿ. ಯಾವ ರೀತಿ ಮಾರ್ಕ್ ಮಾಡೋದನ್ನು ತೋರಿಸ್ತೇನೆ ರೀ. ಟೋಟಲ್ ಆಗಿ 7.5 ಇಂಚ ಮಾರ್ಕ್ ಮಾಡೀನಿ ನೋಡ್ರಿ. ನಾನು ನೆಕ್ ಬಿಡ್ತು ಬಂದು 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ನೋಡ್ರಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ ನೋಡ್ರಿ. ಈ ರೀತಿಯಾಗಿ ನಾನು 4.5 ಇಂಚ ಮತ್ತು ಈ ಸೈಡ್ 4.5 ಟೋಟಲ್ ಆಗಿ ಈ ರೀತಿಯಾಗಿ ಒಂದು ಬಾಕ್ಸ್ ರೆಡಿ ಮಾಡ್ಲಾಕತ್ತೇನೆ ನೋಡ್ರಿ. ಹಾಗೆ ಈ ಸೈಡ್ ಕೂಡ 7.5 ಇಂಚ ಮತ್ತು ಆರ್ಮೋಲ್ ಲೆಂತ್ ಬಂದು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೇನೆ ನೋಡ್ರಿ. ಇದು ಕರೆಕ್ಟಾಗಿರ್ತೈತಿ. ಸೊ ಈ ರೀತಿಯಾಗಿ ಮಾರ್ಕ್ ಹಾಕಿ ನಾನು ಇವಾಗ ಆರ್ಮ್ ಹೋಲ್ ಶೇಪ್ನ ಕೊಡ್ತೇನೆ ನೋಡ್ರಿ. ಆರ್ಮ್ ಹೋಲ್ ಶೇಪ್ ಕೊಟ್ಟಾದ ನಂತರ ಇದು ಕೂಡ ಸಿಂಪಲ್ ಐತೆ ನೋಡ್ರಿ. ನೆಟ್ ಡಿಸೈನ್ ಬ್ಲೌಸ್ ನಾನು ಫಸ್ಟ್ ಟೈಮ್ ಹೊಲಿತಾ ಇರೋದು. ಮೊದಲಿಗೆ ಹೊಲಿದಿದ್ದೆ, ಬಟ್ ಈ ಥರ ಡಿಸೈನ್ ಹೊಲ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದು ನಿಮ್ಮ ಜೊತೆನೇ ಶೇರ್ ಮಾಡ್ಕೋಬೇಕು ಅಂಥೇಳಿ ಶೇರ್ ಮಾಡ್ಲಾಕತ್ತೀನಿ ನೋಡ್ರಿ. ಈ ರೀತಿಯಾಗಿ ನಾನು ಹಿಂದ್ಗಡೆ ಶೇಪ್ ಹಾಕ್ಕೊಳ್ತೀನಿ ನೋಡ್ರಿ. ನಂತರದೊಳಗೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇವಾಗ ಹಿಂದ್ಗಡೆ ಕೂಡ ನಾನು ಮಾರ್ಕ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ನೋಡ್ರಿ. ಈಗ ನಿಮಗೆ ತೋರಿಸ್ಕೊಡ್ಲಾತದ್ದು ಬ್ಯಾಕ್ ಸೈಡ್ ನೋಡ್ರಿ. ನಾನು ಯಾವ ರೀತಿಯಾಗಿ ಕಟ್ ಮಾಡ್ಲಾತೇನೆ ಅನ್ನೋದನ್ನು ಇವಾಗ ನಾನು ಹಿಂದ್ಗಡೆ ಕೊರಳಿನಾಗಲ ಕೆಳಗಡೆ ಕೂಡ ನಾನು 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ ತೊಗೊಳತ್ತೀನಿ ನೋಡ್ರಿ. ಯಾಕಂತಂದರೆ ಇವತ್ತು ನೆಟ್ ಯೂಸ್ ಮಾಡ್ಲಾಕತ್ತೀವಲ್ಲ ಡಿಸೈನ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡ್ರಿ. ಇವಾಗ ಪೈಪಿಂಗ್ ಮಾಡೋಕ್ಕೋಸ್ಕರ ನಾನು 1/4 ಇಂಚು ಅಥವಾ 1 ಇಂಚ್ ತೊಗೊಂಡ್ರೆ ನಡಿತೈತೆ ನೋಡ್ರಿ. ಪೈಪಿಂಗ್ ಮಾಡ್ಲಾಕ ಬಟ್ಟೆನ ಕಟ್ ಮಾಡ್ಲಾಕತ್ತೀನಿ ನೋಡ್ರಿ. ಈ ರೀತಿಯಾಗಿ ಬಟ್ಟೆನ ತೊಗೊಂಡು ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಮತ್ತು ನೆಟ್ಗೆ ಬ್ಲೌಸ್ ಇವತ್ತು ಎರಡೂ ಕೂಡಿ ನಾನು ಅಟ್ಯಾಚ ಮಾಡ್ಲಾಕತ್ತೀನಿ ನೋಡ್ರಿ. ಕಂಪ್ಲೀಟಾಗಿ ನಾನು ರೌಂಡ್ ಶೇಪೆಲ್ಲನೂ ಒಂದೊಂದು ಸ್ಟಿಚ್ ಹಾಕ್ತೇನೆ ನೋಡ್ರಿ. ಹಾಕಾದ ನಂತರ ನಮಗೆ ಯಾವ ಶೇಪ್ ಬ್ಯಾಕ್ ಸೈಡ್ ನಮ್ಗೆ ಡಿಸೈನ್ ಬೇಕಲ್ಲ ಆ ರೀತಿಯಾಗಿ ಕಟ್ ಮಾಡೋದು. ಇವತ್ತು ಸಿಂಪಲ್ ಆಗಿರುವಂಥ ಟ್ರೆಂಡಿಂಗಲ್ಲಿರುವಂಥ ಒಂದು ಡಿಸೈನ ನಾನು ನಿಮಗೆ ಟೋಟಲಾಗಿ 15 ಇಂಚ ಬರುತ್ತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆದ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡ್ರಿ. ಇವಾಗ ನಾನು ಹಿಂದ್ಗಡೆ ನಮಗೆ ಯಾವ ರೀತಿಯಾಗಿ ಶೇಪ್ ಬೇಕಲ್ಲ ಆ ರೀತಿಯಾಗಿ ಮಾರ್ಕ ಹಾಕ್ಕೊಳಕತ್ತೇನೆ ನೋಡ್ರಿ. ಮೇಲ್ಗಡೆ ಕೊರಳಿನಾಗಲ 4.5 ಇಂಚು ಮತ್ತು ನೆಕ್ ಲೆಂತ್ ಕೂಡ 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ ನಂತರ ಕೆಳಗಡೆ ಈ ರೀತಿಯಾಗಿ ನಾನು ಡಿಸೈನ್ ಮಾಡಬೇಕು ಅಂತ ಹೇಳಿ ಕಟ್ ಮಾಡ್ಲಾಕತ್ತೀನಿ ನೋಡ್ರಿ. ಲೈನಿಂಗ್ ಯಾವ ಕಲರ್ ತೊಗೊಂಡಿದ್ವಲ್ಲ ಅದನ್ನ ನಾನು ಪೈಪಿಂಗ್ ಮಾಡೋದಕ್ಕೋಸ್ಕರ ಕಟ್ ಮಾಡ್ಲಾತೀನಿ ನೋಡ್ರಿ. ಈ ರೀತಿಯಾಗಿ ಪೈಪಿಂಗ್ ಬಟ್ಟೆನ ಅಟ್ಯಾಚ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಅಟ್ಯಾಚ್ ಮಾಡೋದು ಆದ ನಂತರ ನಾನು ಸಣ್ಣದಾಗಿ ಪೈಪಿಂಗ್ ಕೂಡ ಕೊಡ್ತಾನೆ ನೋಡ್ರಿ. ಅತಿ ಸಣ್ಣ ಕೊಡಂಗಿಲ್ಲ ನೋಡ್ರಿ. ಮೀಡಿಯಮ್ ಸೈಜ್ ಒಳಗೆ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ, ಅತಿ ಸಣ್ಣದು ಬೇಕಂತಂದ್ರೆ ಆ ರೀತಿಯೂ ಪೈಪಿಂಗ್ ಕೊಡ್ಬೋದು ನೋಡ್ರಿ. ನಾನು ಅತಿ ಸಣ್ಣದಾಗಿ ಕೊಡ್ಲಾಕತ್ತಿಲ್ಲ ನೋಡ್ರಿ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಮಡಚಿ ಸ್ಟಿಚ ಮಾಡ್ಲಾಕತ್ತೀನಿ ನೋಡ್ರಿ. ಸೊ ಟೋಟಲಾಗಿ ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ಬೆಂಡ್ ಪಟ್ಟಿನ ಅಟ್ಯಾಚ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ. ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಸೊ ಇವಾಗ ಡಿಸೈನ್ಗೋಸ್ಕರ ಈ ರೀತಿಯಾಗಿ ನಾನು ಸ್ಕ್ವೇರ್ ರೀತಿಯಲ್ಲಿ ನೆಟ್ ಬಟ್ಟೆನ ಕಟ್ ಮಾಡಿ ತೊಗೊಂಡು ಈ ರೀತಿಯಾಗಿ ರೋಲ್ ಮಾಡಿ ಡಿಸೈನ ಮಾಡ್ಲಾಕತ್ತೇನೆ ನೋಡ್ರಿ.
ಒಂದು ಫ್ಲವರ್ ಮಾಡಬೇಕಾದ್ರೆ ಈ ರೀತಿಯಾಗಿ 4 ನಾನು ರೆಡಿ ಮಾಡ್ಕೊಳ್ತೇನೆ ನೋಡಿರಿ. ರೆಡಿ ಆದ ನಂತರ ಈ ಬಟನ್ ತೊಗೊಂಡು ಈ ರೀತಿಯಾಗಿ ನಾನು ಬಟ್ಟೆ ಒಳಗೆ ಹಾಕಿ ಸೂಜಿಯಿಂದ ರೆಡಿ ಮಾಡ್ಕೊಳ್ತೇನೆ ನೋಡಿರಿ ಡಿಸೈನ್ಗೋಸ್ಕರ. ಈ ಡಿಸೈನ್ಗೆ ಯಾವುದೇ ಲೇಸ್ ಆಗಿರ್ಬೋದು ಯಾವುದು ಕೂಡ ನಾನು ಯೂಸ್ ಮಾಡಿಲ್ಲ ನೋಡಿರಿ. ಇರ್ತಕ್ಕಂಥ ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಒಳಗೇನೆ ಈ ಡಿಸೈನ ರೆಡಿ ಮಾಡೀನಿ ನೋಡಿರಿ. ಫೈನಲಾಗಿ ಲುಕ್ ಈ ರೀತಿಯಾಗಿ ಬರ್ತೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತಂದ್ರೆ ಎಲ್ಲರಿಗೂ ಧನ್ಯವಾದಗಳು.